ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋಲ್ಲಿ ಗೃಹಲಕ್ಷ್ಮಿ KYC ಮಾಡಿಸೋದು ಕಡ್ಡಾಯನ, ಈ ಯೋಜನೆಗೆ ಯಾರು ಅರ್ಹರು ಮತ್ತು ಹೇಗೆ ಹಣ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಪೂರ್ತಿ ಇನ್ಫಾರ್ಮೇಷನ್ಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗಾಗಲೇ SIR ಪರಿಷ್ಕರಣೆ ಸ್ಟಾರ್ಟ್ ಆಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಹಲವಾರು ವದಂತಿಗಳು ಹರಿದಾಡ್ತಿದೆ. KYC ಮಾಡಿಸೋದು ಕಡ್ಡಾಯ, ಆದರೆ ಇದು ಸುಳ್ಳು ಮಾಹಿತಿಯಾಗಿದ್ದು ಜನಗಳು ಇವುಗಳಿಗೆ ಕಿವಿಕೊಡಬಾರದು ಅಂತ ಉನ್ನತ ಮಟ್ಟದ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಾಹಿತಿ ನಂಬಿ ಫಲಾನುಭವಿಗಳು ಸೈಬರ್, ಗ್ರಾಮ ಒನ್ ಹಾಗೂ ಕರ್ನಾಟಕ ಒನ್ ಕೇಂದ್ರಗಳಿಗೆ ಹೋಗುತ್ತಿರುವುದನ್ನು ನಿಲ್ಲಿಸಿ ವಿನಾಕಾರಣ ಈ ಕೇಂದ್ರಗಳಿಗೆ ಅಲೆದಾಡಿ ತೊಂದರೆಗೆ ಒಳಗಾಗಬಾರದು ಎಂದು ಮನವಿ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡುವುದು ರಾಜ್ಯ ಸರ್ಕಾರದ ಉದ್ದೇಶ, ಆದರೂ ಅದಕ್ಕೆ ಇನ್ನೂ ಯಾವುದೇ ಅಧಿಕೃತವಾಗಿ ಗೈಡ್ಲೈನ್ಸ್ ಬಂದಿಲ್ಲ. ಯಾರು ಅರ್ಹರು ಅಂತ ನೋಡೋದಾದರೆ ಇವರು ಕರ್ನಾಟಕದ ನಿವಾಸಿಯಾಗಿರಬೇಕು, ಮನೆಯ ಯಜಮಾನಿ ಅಂದರೆ ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ಮುಖ್ಯಸ್ಥೆ ಆಗಿರಬೇಕು, ಆಧಾರ್ಗೆ ಅವರ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು, ಮತ್ತು ಇವರು ಗೌರ್ನಮೆಂಟ್ ಎಂಪ್ಲಾಯ್ ಆಗಿರಬಾರ್ದು ಮತ್ತು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಿರಬಾರ್ದು. ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿಯವರ ಖಾತೆಗೆ ಹೋಗುತ್ತಿದೆ. ಇದುವರೆಗೂ ಒಟ್ಟು 30 ಕಂತುಗಳಲ್ಲಿ ಹಣವನ್ನು ಫಲಾನುಭವಿಗಳ ಖಾತೆಗೆ DBT ಮೂಲಕ ಯಶಸ್ವಿಯಾಗಿ ಜಮೆ ಮಾಡಲಾಗಿದೆ. ತಮ್ಮ ಅಕೌಂಟ್ಗೆ ಹೇಗೆ ಹಣ ಬಂದಿದೆ ಅಂತ ಪರಿಶೀಲನೆ ಮಾಡ್ಕೋಬೇಕು ಅಂತ ಅಂದರೆ, ಮೊದಲನೆಯದಾಗಿ DBT ಕರ್ನಾಟಕ ಆ್ಯಪಲ್ಲಿ ನೀವು ಪರಿಶೀಲನೆ ಮಾಡ್ಕೋಬೋದು. ಎರಡನೆಯದಾಗಿ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿಬಿಟ್ಟು ಅಲ್ಲಿ ಕೂಡ ನೀವು ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡ್ಕೋಬೋದು. ಮೂರನೇದಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ನಿಮ್ಮ ಬ್ಯಾಂಕ್ದ ಮಿನಿ ಸ್ಟೇಟ್ಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆ ಇಲ್ವಾ ಅಂತ ಪರಿಶೀಲನೆ ಮಾಡ್ಕೊಬೋದು. ಈ ಗೃಹಲಕ್ಷ್ಮಿ ಯೋಜನೆ KYC ಬಗ್ಗೆ ಇನ್ನೂ ಯಾವುದೇ ಗೌರ್ಮೆಂಟ್ ಅಧಿಕೃತವಾಗಿ ಗೈಡ್ಲೈನ್ಸ್ನ ಬಿಡುಗಡೆ ಮಾಡಿಲ್ಲ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.